ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 17 ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಕನ್ನಡದಲ್ಲಿ ಚೌಕ ಮತ್ತು ಆಯತ ಈ ಚಾಪ್ಟರ್ ಮೇಲೆ ಒಂದು 20 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಈ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮೊದಲೇ ಏನು ಮಾಡ್ಕೋಬೇಕು, ಸೈಡಲ್ಲಿ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ದು ಫಾರ್ಮುಲಾ ಬರ್ಕೋಬೇಕು. ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಫಾರ್ಮುಲಾ, ಪೆರಿಮೀಟರ್ ಅಂದರೆ ಕನ್ನಡದಲ್ಲಿ ಸುತ್ತಳತೆ, ಏರಿಯಾ ವಿಸ್ತೀರ್ಣದ ಫಾರ್ಮುಲಾ ಮತ್ತು ವಾಲ್ಯೂಮ್ ಗಾತ್ರದ ಫಾರ್ಮುಲಾ. ಅದೇ ರೀತಿ ಸ್ಕ್ವೇರ್ದು ಅಷ್ಟೇ, ಪೆರಿಮೀಟರ್ ಸುತ್ತಳತೆ ಫಾರ್ಮುಲಾ, ಏರಿಯಾ ವಿಸ್ತೀರ್ಣದ ಫಾರ್ಮುಲಾ, ವಾಲ್ಯೂಮ್ ಗಾತ್ರದ ಫಾರ್ಮುಲಾನ ಬರ್ಕೋಬೇಕು. ಆಯಿತಾ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ಆಯಿತಾ. ಕ್ವಶನಲ್ಲಿ ಯಾವುದೇ ಕ್ವಶನಲ್ಲಿ ರೆಕ್ಟ್ಯಾಂಗಲ್ ಅಥವಾ ಕನ್ನಡದಲ್ಲಿ ಆಯತ ಅನ್ನೋ ಪದ ನೋಡಿದ ತಕ್ಷಣ ಅದ್ರ ಫಿಗರ್ ಬರ್ಕೋಬೇಕು. ಆಯಿತಾ. ಬರ್ಕೊಂಡು ನೋಡಿ. ಅದಾದಮೇಲೆ ಲೆಂತ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾರೆ 200 ಸೆಂಟಿಮೀಟರು, ಬ್ರೆಡ್ತ್ ಕೊಟ್ಟಿದ್ದಾರೆ 4 ಮೀಟರ್. ಆಯಿತಾ. ಕನ್ನಡದಲ್ಲಿ ಲೆಂತ್ ಅಂದರೆ ಉದ್ದ 200 ಸೆಂಟಿಮೀಟರು, ಬ್ರೆಡ್ತ್ ಅಂದರೆ ಅಗಲ 4 ಮೀಟರ್ ಕೊಟ್ಟಿದ್ದಾರೆ. ಇವೆರಡು ಡೈಮೆನ್ಷನ್ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಅಂದರೆ ಸುತ್ತಳತೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಫಸ್ಟ್ ಏನು ಮಾಡಬೇಕು, ಯೂನಿಟ್ ನೋಡಿ, ಇದು ಮೀಟ್ರಲ್ಲಿದೆ, ಇದು ಸೆಂಟಿಮೀಟ್ರಲ್ಲಿ ಐತೆ. ಆಯಿತಾ. ಎರಡು ಯಾವ್ದಾದ್ರು ಒಂದು ಯೂನಿಟ್ ಇರಬೇಕು, ಯಾವ್ದಾರು ಒಂದನ್ನು ಕನ್ವರ್ಟ್ ಮಾಡಿ. ಇದನ್ನೇ ಕನ್ವರ್ಟ್ ಮಾಡ್ತೀನಿ. L = 200 ಸೆಂಟಿಮೀಟರ್ ಅಂದರೆ 2 ಮೀಟರ್ ಅಂತ ಕನ್ವರ್ಟ್ ಮಾಡಿದ್ದೀನಿ. ಆಯಿತಾ. ನೆಕ್ಸ್ಟ್ ನೋಡಿ, ಪೆರಿಮೀಟರ್ ಅಲ್ಲ, ಪೆರಿಮೀಟರ್ ಫಾರ್ಮುಲಾ ಬರ್ಕೊಳ್ಳಿ. ಸುತ್ತಳತೆ 2 ಇಂಟು, ಇಲ್ಲಿ ನೋಡಿ ಪೆರಿಮೀಟರ್ ಫಾರ್ಮುಲಾ ರೆಕ್ಟ್ಯಾಂಗಲ್ದು 2 ಇಂಟು L ಪ್ಲಸ್ B. ಲೆಂತ್ ಅಂದರೆ 2 ಮೀಟರ್, ಬ್ರೆಡ್ತ್ ಅಂದರೆ 4 ಮೀಟರ್. 2 ಇಂಟು 2 + 4 6 ಆಗುತ್ತೆ, 12 ಮೀಟರ್ ಬರುತ್ತೆ. 12 ಮೀಟರ್ ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಒಂದು ಬುಕ್ ಇದೆಯಂತೆ, ಬುಕ್ಕು ರೆಕ್ಟ್ಯಾಂಗಲ್ ಶೇಪ್ ಇದೆಯಂತೆ. ಆಯಿತಾ. ಕ್ವಶನಲ್ಲಿ ರೆಕ್ಟ್ಯಾಂಗಲ್ ಅಥವಾ ಆಯತ ಅನ್ನೋ ಪದ ನೋಡಿದ ತಕ್ಷಣ ಆ ಫಿಗರ್ ಬರ್ಕೊಳ್ಳಿ. ಆಯಿತಾ. ಅದಾದಮೇಲೆ ಡೈಮೆನ್ಷನ್ ಕೊಡ್ತಾರೆ, ಅದ್ರ ಬ್ರೆಡ್ತ್ ಅಂದರೆ ಅಗಲ 6 ಮೀಟರು ಮತ್ತು ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ 20 ಮೀಟರ್. ಆಯಿತಾ. ಬ್ರೆಡ್ತ್ 6 ಮೀಟರು ಮತ್ತು ಇದ್ರ ಸುತ್ತಳತೆ ಅಂದರೆ ಒಂದು ರೌಂಡ್ ಸುತ್ಕೊ ಬಂದರೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅದನ್ನು ಸುತ್ತಳತೆ ಅಂತ ಹೇಳ್ತೀವಿ. ಸುತ್ತಳತೆ 20 ಮೀಟರ್ ಇದೆಯಂತೆ. ಕೊಟ್ಬಿಟ್ಟು ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಉದ್ದನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಇಲ್ಲಿ ಪೆರಿಮೀಟರ್ ಕೊಟ್ಟಿರೋದ್ರಿಂದ ಇದಕ್ಕೆ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ. ಪೆರಿಮೀಟರ್ ಸುತ್ತಳತೆ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ = 2 ಇಂಟು L ಪ್ಲಸ್ B. ಪೆರಿಮೀಟರ್ ಕೊಟ್ಟಿದ್ದಾನೆ 20 ಮೀಟರ್, 20 ಹಾಕ್ಕೊಳ್ಳಿ. 2 ಲೆಂತ್ ಗೊತ್ತಿಲ್ಲ, ಬ್ರೆಡ್ತ್ 6 ಮೀಟರ್ ಇದೆ, 6 ಬರ್ಕೊಳ್ಳಿ. ಆಯಿತಾ. ನೋಡಿ, 2 1s 2 10s, 2 1s 2 10s. ಈ ಕಡೆ L ಪ್ಲಸ್ 6 ಉಳ್ಕೋತು. ಆಯಿತಾ. 6 ಈ ಕಡೆ ಬಂದರೆ 10 - 6 ಆಗುತ್ತೆ. L ಆ್ಯಸ್ ಇಟ್ ಈಸ್ ಇರುತ್ತೆ. 10ರಲ್ಲಿ 6 ಕಳೆದ್ರೆ 4 ಆಗುತ್ತೆ. ಅಂದರೆ ಲೆಂತು 4 ಮೀಟರ್ ಆಗಿರುತ್ತೆ. ಅಂದರೆ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಒನ್ಸ್ ಅಗೇನ್ ಕ್ವಶನ್ ನಂಬರ್ 3 ರೆಕ್ಟ್ಯಾಂಗಲ್ ಅಂತ ವರ್ಡ್ ಇದೆ. ಆಯಿತಾ. ರೆಕ್ಟ್ಯಾಂಗಲ್ ಕನ್ನಡದಲ್ಲಿ ಆಯತ. ಆ ಪದ ನೋಡಿದ ತಕ್ಷಣ ರೆಕ್ಟ್ಯಾಂಗಲ್ ಬರ್ಕೋಬೇಕು. ಆಯಿತಾ. ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆಯಂತೆ. ಪ್ಲಾಟ್ ಅಂದರೆ ಒಂದು ಜಾಗ ಇದೆಯಂತೆ. ಆಯಿತಾ. ಅದ್ರ ಲೆಂತ್ 80 ಮೀಟರ್, ಬ್ರೆಡ್ತ್ 100 ಮೀಟರ್ ಅಂತೆ. ಆಯಿತಾ. ಉದ್ದ 80 ಮೀಟ್ರು, ಅಗಲ 100 ಮೀಟರ್ ಅಂತೆ. ಆಯಿತಾ. ಇದ್ರ ಸುತ್ತ ಫೆನ್ಸ್ ಹಾಕ್ಬೇಕಂತೆ, ಇದ್ರ ಸುತ್ತ ಬೇಲಿ ಹಾಕ್ಬೇಕಂತ, ಇದ್ರ ಸುತ್ತ ಒಂದು ರೌಂಡು ಫೆನ್ಸ್ ಹಾಕ್ಬೇಕಂತ. ಹಾಗಾದರೆ ಅದಕ್ಕೆ ಆ ತಂತಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ. ಇದ್ರ ಸುತ್ತ ಒಂದು ರೌಂಡು ಬೇಲಿ ಹಾಕ್ಬೇಕಾದ್ರೆ ಅದಕ್ಕೆ ಎಷ್ಟು ಮೀಟರ್ ಉದ್ದ ತಂತಿ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ. ಹಂಗಂದರೆ ಏನು ಮಾಡಬೇಕು, ಒಂದು ರೌಂಡು ಅಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಆಯಿತಾ. ಪೆರಿಮೀಟರ್ ಅಂದರೆ ರೆಕ್ಟ್ಯಾಂಗಲ್ದು ಈ ಫಾರ್ಮುಲಾ ಯೂಸ್ ಮಾಡಿ. 2 ಇಂಟು L ಪ್ಲಸ್ B. ಆಯಿತಾ. 2 ಇಂಟು L ಅಂದರೆ 80, ಇದು ಪ್ಲಸ್ 100. 2 ಇಂಟು 80 ಪ್ಲಸ್ 100 ಅಂದರೆ 180 ಆಗುತ್ತೆ. ಆಯಿತಾ. 182 ಇಂಟು 2 ಅಂದರೆ 360 ಮೀಟರ್ ಬೇಕಾಗುತ್ತೆ. ಪೆರಿಮೀಟರ್ ಅಂದರೆ 360 ಮೀಟರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಬರುತ್ತೆ. ಇದರ ಅರ್ಥ ಈ ಪ್ಲಾಟ್, ಈ ಜಾಗ ಸುತ್ತ ಒಂದು ರೌಂಡು ತಂತಿ ಬೇಲಿ ಹಾಕಬೇಕಂದ್ರೆ ಆ ತಂತಿ ಬೇಲಿಯ ಉದ್ದ 360 ಮೀಟ್ರ್ ಬೇಕಾಗುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ.
ರೆಕ್ಟ್ಯಾಂಗಲ್ ಕನ್ನಡದಲ್ಲಿ ಆಯತ ಆಯಿತಾ. ಇದು ಕೊಟ್ಬಿಟ್ಟು ಇದ್ರ ಬ್ರೆಡ್ತ್ ಕೊಟ್ಟಿದ್ದಾರೆ. ಬ್ರೆಡ್ತ್ ಅಂದರೆ ಅಗಲ 16 ಮೀಟರ್ ಇದೆ. ಮತ್ತು ಇದ್ರದ್ದು ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಅಂದರೆ ವಿಸ್ತೀರ್ಣ. ಇದ್ರ ಕಂಪ್ಲೀಟ್ ಏರಿಯಾ ವಿಸ್ತೀರ್ಣ ಕೊಟ್ಟಿದ್ದಾರೆ 160 ಸ್ಕ್ವೇರ್ ಮೀಟರ್, ಕನ್ನಡದಲ್ಲಿ 160 ಚದರ ಮೀಟರ್. ಇದನ್ನು ಕೊಟ್ಬಿಟ್ಟು ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಉದ್ದನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಈಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ನೋಡಿ. ಏರಿಯಾದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಏರಿಯಾದು ಡೈಮೆನ್ಷನ್ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾದು ಡೈಮೆನ್ಷನ್ ಕೊಟ್ಟಿದ್ದಾರೆ 160, ಲೆಂತ್ ಗೊತ್ತಿಲ್ಲ, ಬ್ರೆಡ್ ಕೊಟ್ಟಿದ್ದಾರೆ. ಬ್ರೆಡ್ ಎಷ್ಟಿದೆ, ಅಗಲ 16 ಇದೆ ಆಯಿತಾ. ನೋಡಿ 16 1s 16 10s. ಲೆಂತ್ ಎಷ್ಟಾಗುತ್ತೆ, 10 ಮೀಟರ್ ಬರುತ್ತೆ. ಲೆಂತ್ 10 ಮೀಟರ್ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಕನ್ನಡದಲ್ಲಿ ಚೌಕ ಕೊಟ್ಟಿದ್ದಾರೆ. ಚೌಕದ ಪೆರಿಮೀಟರ್ ಕನ್ನಡದಲ್ಲಿ ಸುತ್ತಳತೆ ಕೊಟ್ಟಿದ್ದಾರೆ. ಅದರ ಪೆರಿಮೀಟರು 52 ಸೆಂಟಿಮೀಟರ್ ಅಂತೆ. ಈ ಚೌಕ ಅಥವಾ ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ ಆಯಿತಾ. ನೋಡಿ ಫಸ್ಟ್ ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ ಆಯಿತಾ. ಪೆರಿಮೀಟರ್ದು ಡೈಮೆನ್ಷನ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಸ್ಕ್ವೇರ್ ಅಲ್ವಾ, ಸ್ಕ್ವೇರ್ದು ಪೆರಿಮೀಟರ್ ಫಾರ್ಮುಲಾ ಏನು ಬರುತ್ತೆ, P = 4A. P = 4A. ಎ ಅಂದರೆ ಡೈಮೆನ್ಷನ್, ಸ್ಕ್ವೇರ್ ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ಆಯಿತಾ. P = 52 4A ಆಯಿತಾ. 4 1s 4 13s. A = 13 ಸೆಂಟಿಮೀಟರ್ ಬರುತ್ತೆ ಆಯಿತಾ. A = 13 ಸೆಂಟಿಮೀಟರ್ ಬರುತ್ತೆ. ಎಲ್ಲ ಡೈಮೆನ್ಷನ್ ಸೇಮ್ ಇರುತ್ತೆ, 13 ಸೆಂಟಿಮೀಟರ್. ಈಗೇನು ಮಾಡಿ, ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಫಾರ್ಮುಲಾ ಏನಿದೆ, ಏರಿಯಾ = A × A. ಎ ಅಂದರೆ 13 × 13 169 ಸ್ಕ್ವೇರ್ ಸೆಂಟಿಮೀಟರ್. ಕನ್ನಡದಲ್ಲಿ ಏನು ಬರುತ್ತೆ, ಚದರ ಸೆಂಟಿಮೀಟರ್. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಅಂದರೆ ಕನ್ನಡದಲ್ಲಿ ಚೌಕದು ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಅಂದರೆ ಕನ್ನಡದಲ್ಲಿ ವಿಸ್ತೀರ್ಣ 400 ಸ್ಕ್ವೇರ್ ಸೆಂಟಿಮೀಟರ್, ಕನ್ನಡದಲ್ಲಿ 400 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದ್ರ ಸೈಡ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ಏರಿಯಾ ಕೊಟ್ಟಿರೋದ್ರಿಂದ ಏನು ಮಾಡಿ, ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಏರಿಯಾ ಫಾರ್ಮುಲಾ A = A × A. ಡೈಮೆನ್ಷನ್ ಕೊಟ್ಟಿದ್ದಾರೆ. ಏರಿಯಾ ಅಂದರೆ 400 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ 400 ಚದರ ಸೆಂಟಿಮೀಟರ್. A × A ಆಯಿತಾ. 400ನ ನಾವು 20 × 20 ಅಂತ ಬರ್ಕೋಬೋದು. ಏನಕ್ಕೆ ಅಂದರೆ ನೀವು 2 ಇಂದ 20ವರೆಗೆ ಸ್ಕ್ವೇರ್ ನಂಬರು ಕ್ಯೂಬ್ ನಂಬರ್ ಕಲ್ತಿರಬೇಕು. ಅದು ಗೊತ್ತಿದ್ರೆ ನೀವು ಡೈರೆಕ್ಟಾಗೆ 400ನ 20 × 20 ಅಂತ ಬರ್ಕೋತೀರಾ. ಸೊ ದೇರ್ ಫೋರ್ A = 20 ಸೆಂಟಿಮೀಟರ್ ಆಗುತ್ತೆ ಆಯಿತಾ. A × A = 20 × 20 ಆದರೆ 1A = 20 ಸೆಂಟಿಮೀಟರ್ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ ಅಂದರೆ ಕನ್ನಡದಲ್ಲಿ ಚೌಕ ಘನ ಆಯಿತಾ. ಚೌಕ ಘನ ಕ್ಯೂಬ್ ಕೊಟ್ಬಿಟ್ಟು ಅದರದ್ದು ಒಂದೇ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ ಆಯಿತಾ. ಇದು ಕ್ಯೂಬ್ ಆಗಿರೋದ್ರಿಂದ ಎಲ್ಲ ಡೈಮೆನ್ಷನ್ನು ಸೇಮ್ ಇರುತ್ತೆ. ಕ್ಯೂಬ್ ಅಥವಾ ಚೌಕ ಘನ ಆಗಿರೋದ್ರಿಂದ ಎಲ್ಲ ಡೈಮೆನ್ಷನ್ನು ಸೇಮ್ ಬರುತ್ತೆ ಆಯಿತಾ. ಒಂದು ಸೈಡು 4 ಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಗಾತ್ರ ಆಯಿತಾ. ವಾಲ್ಯೂಮ್ದು ಏನು ಫಾರ್ಮುಲಾ ಇದೆ, ಕ್ಯೂಬ್ ಅಂದರೆ ಕ್ಯೂಬ್ದು ವಾಲ್ಯೂಮ್ A × A × A. ವಾಲ್ಯೂಮ್ = A × A × A ಅಂತ ಬರ್ಕೊಳ್ಳಿ ಆಯಿತಾ. ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. A ಅಂದರೆ ಎಷ್ಟು, 4 × 4 × 4. ಕ್ಯೂಬಲ್ಲಿ ಎಲ್ಲ ಸೈಡ್ಸು ಸೇಮ್ ಇರುತ್ತೆ ಆಯಿತಾ. ಎಷ್ಟಾಗುತ್ತೆ, 4 × 4 64 ಮೀಟರ ಸೆಂಟಿಮೀಟರ ಇದು ಆಯಿತಾ. ಮೀಟರ್ ಕೊಟ್ಟಿದ್ದಾನೆ. ಮೀಟರ್ ಅಂದರೆ ಇದೇನಾಗುತ್ತೆ, ಕ್ಯೂಬಿಕ್ ಮೀಟರ್ ಆಗುತ್ತೆ ಅಥವಾ ಘನ ಮೀಟರ್. ಕನ್ನಡದಲ್ಲಿ ಘನ ಮೀಟರ್ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. 64 ಕ್ಯೂಬಿಕ್ ಮೀಟರ್, ಕನ್ನಡದಲ್ಲಿ ಘನ ಮೀಟರ್. ಆನ್ಸರ್ ಸಿ.
ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಒಂದು ಕ್ಯೂಬಾಯ್ಡ್ ಕೊಟ್ಟಿದ್ದಾರೆ. ಕ್ಯೂಬಾಯ್ಡ್ ಕನ್ನಡದಲ್ಲಿ ಆಯತ ಘನ. ಆಯಿತಾ, ಕ್ಯೂಬಾಯ್ಡ್ ಅಂದರೆ ಕನ್ನಡದಲ್ಲಿ ಆಯತ ಘನ ಕೊಟ್ಬಿಟ್ಟು ಅದ್ರ ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಎಷ್ಟಿದೆ? 350 ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್. ಅದ್ರ ಜೊತೆಲೆ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ. ಇವೆರಡೂ ಕೊಟ್ಬಿಟ್ಟು ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ವಾಲ್ಯೂಮ್ ನೋಡಿ, ವಾಲ್ಯೂಮ್ ಕೊಟ್ಟಿರೋದ್ರಿಂದ, ವಾಲ್ಯೂಮ್ದು ಡೈಮೆನ್ಷನ್ ಕೊಟ್ಟಿರೋದ್ರಿಂದ ಕ್ಯೂಬಾಯ್ಡ್ದು ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡಿ. ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಆಯಿತಾ, ವಾಲ್ಯೂಮ್ ಅಂದರೆ ಎಷ್ಟು? 350 ಕ್ಯೂಬಿಕ್ ಸೆಂಟಿಮೀಟರ್. ಲೆಂತ್ ಕೊಟ್ಟಿದ್ದಾರೆ, ಲೆಂತು 10 ಸೆಂಟಿಮೀಟರು, ಬ್ರೆಡ್ತು 5 ಸೆಂಟಿಮೀಟರ್, ಹೆಚ್ಚು ಗೊತ್ತಿಲ್ಲ. ಆಯಿತಾ, ಸಿಂಪ್ಲಿಫೈ ಮಾಡಿದ್ದು 350 ಡಿವೈಡೆಡ್ ಬೈ 10 ಇಂಟು 5 ಈಕ್ವಲ್ ಟು ಎಚ್. ಆಯಿತಾ, 10 ಕ್ಯಾನ್ಸಲ್ ಆಗುತ್ತೆ. 5 1s 5, 7s ಎಚ್ ಈಸ್ ಈಕ್ವಲ್ ಟು 7 ಬರುತ್ತೆ. 7 ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ ಅಂದರೆ ಕನ್ನಡದಲ್ಲಿ ಚೌಕಘನ. ಚೌಕಘನ ಕೊಟ್ಬಿಟ್ಟು ಅದ್ರ ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಅದ್ರ ಸೈಡ್ಸ್ ಉದ್ದ ಅಗಲ ಎತ್ತರ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಜೊತೆಗೆ ವಾಲ್ಯೂಮ್ ಕೊಟ್ಟಿದ್ದಾರೆ. ಆಯಿತಾ, ವಾಲ್ಯೂಮ್ ಈಸ್ ಈಕ್ವಲ್ ಟು 125 ಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ಇದು ಕ್ಯೂಬ್ ಆಗಿರೋದ್ರಿಂದ ಎಲ್ಲ ಡೈಮೆನ್ಷನ್ನು ಸೇಮ್ ಇರುತ್ತೆ. ಕ್ಯೂಬ್ದು ಏನಿದೆ ವಾಲ್ಯೂಮ್ ಫಾರ್ಮುಲಾ? ಕ್ಯೂಬ್ದು ಡೈಮೆನ್ಷನ್ ಕೊಟ್ಟಿರೋದ್ರಿಂದ ಕ್ಯೂಬ್ದು ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡಿ. ಏನು ಬರುತ್ತೆ? ವಿ ಈಸ್ ಈಕ್ವಲ್ ಟು ಎ ಇಂಟು ಎ ಇಂಟು ಎ ಆಗುತ್ತೆ. ವಿ ಅಂದರೆ 125, ಎ ಇಂಟು ಎ ಇಂಟು ಎ ಅಂತ ಬರ್ಕೊಳ್ಳಿ. ಆಯಿತಾ, ನೋಡಿ ಅದಕ್ಕೆ ನೀವು 2 ಇಂದ 20ವರೆಗೂ ಸ್ಕ್ವೇರ್ ನಂಬರು ಕ್ಯೂಬ್ ನಂಬರು ಗೊತ್ತಿದ್ದರೆ 125 ನೋಡಿದ ತಕ್ಷಣ ನೀವೇನು ಮಾಡ್ತೀರಾ? 5 ಇಂಟು 5 ಇಂಟು 5 ಅಂತ ಬರ್ಕೋತೀರಾ. ಈ ಕಡೆ ಎ ಇಂಟು ಎ ಇಂಟು ಎ ಅಂತ ಬರ್ಕೋತೀರಾ. ಆಯಿತಾ, ನೋಡಿ ಎ ಇಂಟು ಎ ಇಂಟು ಎ 5 ಇಂಟು 5 ಇಂಟು 5 ಅಂದರೆ ಎ ಈಸ್ ಈಕ್ವಲ್ ಟು 5 ಮೀಟರ್ ಅಲ್ವಾ? ಮೀಟರ್ ಅಂತ ಹಾಕ್ಕೊಳ್ಳಿ. ಎ ಈಸ್ ಈಕ್ವಲ್ ಟು 5 ಮೀಟರ್ ಬರುತ್ತೆ. ಅಂದರೆ ಎಲ್ಲ ಸೈಡ್ಸು 5 ಮೀಟರ್ ಬರುತ್ತೆ. 5 ಮೀಟರ್ 5 ಮೀಟರ್ 5 ಮೀಟರ್. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇದೆಯಂತೆ. ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಲೆಂತ್ ಈಸ್ ಈಕ್ವಲ್ ಟು 81 ಮೀಟರ್, ಬ್ರೆಡ್ತ್ ಈಸ್ ಈಕ್ವಲ್ ಟು 49 ಮೀಟರ್. ಆಯಿತಾ, ರೆಕ್ಟ್ಯಾಂಗಲ್ದು ಏರಿಯಾ ಇದೆಯಲ್ಲ, ರೆಕ್ಟ್ಯಾಂಗಲ್ದು ಏರಿಯಾ ಸ್ಕ್ವೇರ್ ಫೀಲ್ಡ್ದು ಏರಿಯಾಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಆಯಿತಾ, ಸೆಕೆಂಡ್ ಸೆಂಟೆನ್ಸಲ್ಲಿ ರೆಕ್ಟ್ಯಾಂಗಲ್ ಫೀಲ್ಡ್ದು ಏರಿಯಾ ಸ್ಕ್ವೇರ್ ಫೀಲ್ಡ್ದು ಏರಿಯಾಕ್ಕೆ ಸಮ ಅಂದ್ಬಿಟ್ಟು ಸೆಕೆಂಡ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಕೊಟ್ಬಿಟ್ಟು ಮೂರನೇ ಲೈನಲ್ಲಿ ಇದ್ರದ್ದು ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದ್ರದ್ದು ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಲೆಂತ್ 81 ಮೀಟರು, ಬ್ರೆಡ್ತು 49 ಮೀಟರು. ಆಯಿತಾ, ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಏರಿಯಾ ಸ್ಕ್ವೇರ್ದು ಏರಿಯಾಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಸೆಂಟೆನ್ಸಲ್ಲಿ. ಆಯಿತಾ, ಮೂರನೇ ಸೆಂಟೆನ್ಸಲ್ಲಿ ಏನು ಕೇಳಿದ್ದಾರೆ? ಸ್ಕ್ವೇರ್ದು ಸೈಡ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಏರಿಯಾ ಆಫ್ ರೆಕ್ಟ್ಯಾಂಗಲ್, ರೆಕ್ಟ್ಯಾಂಗಲ್ದು ಏರಿಯಾ ಸ್ಕ್ವೇರ್ದು ಏರಿಯಾಕ್ಕೆ ಸಮ ಅಂತ ಬರ್ಕೊಂಡಿದ್ದೀನಿ. ಆಯಿತಾ, ರೆಕ್ಟ್ಯಾಂಗಲ್ದು ಏರಿಯಾಗೆ ಏನು ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್. ಆಯಿತಾ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರ್ಕೊಳ್ಳಿ. ಈಕ್ವಲ್ ಏರಿಯಾ ಆಫ್ ಸ್ಕ್ವೇರು ಏನಿದೆ? ಏರಿಯಾ ಆಫ್ ಸ್ಕ್ವೇರು ಎ ಇಂಟು ಎ, ಎ ಇಂಟು ಎ ಅಂತ ಬರ್ಕೊಳ್ಳಿ. ಆಯಿತಾ, ಇದನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಇದು ಅವರೇ ಕೊಟ್ಟಿದ್ದಾರೆ. ಲೆಂತ್ ಅಂದರೆ 81 ಮೀಟರ್, ಬ್ರೆಡ್ತ್ ಅಂದರೆ 49 ಮೀಟರ್. ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ, ಎ ಇಂಟು ಎ ಅಂತ ಬರ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 3969 ಬರುತ್ತೆ. ಪುನಃ ಎ ಇಂಟು ಎ ಅಂತ ಬರ್ಕೊಳ್ಳಿ. ಆಯಿತಾ, ಇದ್ರ ಸ್ಕ್ವೇರ್ ರೂಟ್ ಏನಾದ್ರು ಫೈಂಡ್ ಔಟ್ ಮಾಡಿದ್ರೆ ಅಂದೇನು ಬರುತ್ತೆ ಅಂದರೆ 63 ಇಂಟು 63 ಬರುತ್ತೆ. ಇದ್ರದ್ದು ಸ್ಕ್ವೇರ್ ನಂಬರ್ ಇದು. ಆಯಿತಾ, ಇದ್ರದ್ದು ಸ್ಕ್ವೇರ್ ನಂಬರ್ ಫೈಂಡ್ ಔಟ್ ಮಾಡಿದ್ರೆ 63 ಇಂಟು 63 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಆಯಿತಾ, ನೋಡಿ ಎ ಇಂಟು ಎ ಈಕ್ವಲ್ ಟು 63 ಇಂಟು 63. ಹಾಗಂದರೆ ಎ ಈಸ್ ಈಕ್ವಲ್ ಟು 63 ಮೀಟರ್ ಅಂತ ಬರ್ಕೋಬೋದು. 63 ಮೀಟರ್ ಅಂತ ಬರ್ಕೊಳ್ಳಿ. ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಡಿ ಬರುತ್ತೆ. ನೋಡಿ
3969ನ ನಾನು ಡೈರೆಕ್ಟಾಗಿ 63 × 63 ಅಂತ ಬರ್ಕೊಂಡಿದ್ದೀನಿ. 63 × 63 ಅನ್ನೋದು 3969ದು ಸ್ಕ್ವೇರ್ ನಂಬರ್ ಆಯಿತಾ. 63 × 63 ಅನ್ನೋದು 3969ನ ಸ್ಕ್ವೇರ್ ನಂಬರು. ಈ ಸ್ಟೆಪ್ಪಿಂದ ಈ ಸ್ಟೆಪ್ಗೆ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ. ಇದು ಹೇಗೆ ಬಂತು ಅನ್ನೋಕ್ಕೆ ವಿಡಿಯೋ ನಂಬರ್ 55ಅಲ್ಲಿ ಒಂದು ಶಾರ್ಟ್ಕಟ್ ಯೂಸ್ ಮಾಡಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ ಈ ರೀತಿ ಯಾವುದೇ ನಂಬರ್ ಬಂದರೂ ನಾವು ಸಾಲ್ವ್ ಮಾಡ್ಬೋದು. ಸ್ಕ್ವೇರ್ ನಂಬರು ಅಥವಾ ಸ್ಕ್ವೇರ್ ರೂಟು, ಕ್ಯೂಬ್ ನಂಬರು, ಕ್ಯೂಬ್ ರೂಟು, ಆ ರೀತಿ ಯಾವುದೇ ನಂಬರ್ ಬಂದರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ದು ಲೆಂತು 4 ಮೀಟರ್ ಇದೆ, ಬ್ರೆಡ್ತ್ 3 ಮೀಟರ್ ಇದೆ ಆಯಿತಾ. ಉದ್ದ 4 ಮೀಟರ್ ಇದೆ, ಅಗಲ 3 ಮೀಟರ್ ಇದೆ. ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂತೆ ಆಯಿತಾ. ಪೆರಿಮೀಟರ್ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಪೆರಿಮೀಟರ್ಗೆ ಈ ಫಾರ್ಮುಲಾ ಯೂಸ್ ಮಾಡಿ. P = 2 × L + B ಆಗುತ್ತೆ ಆಯಿತಾ. 2 ಲೆಂತ್ ಎಷ್ಟಿದೆ? 4 ಮೀಟರ್ ಇದೆ. ಬ್ರೆಡ್ತ್ ಎಷ್ಟಿದೆ? 3 ಮೀಟರ್ ಇದೆ. 4 3 7 ಆಗುತ್ತೆ. 7 × 2 14 ಮೀಟರ್ ಆಗುತ್ತೆ ಆಯಿತಾ. ಮೀಟರು, ಸೆಂಟಿಮೀಟರು ಬೇರೆ ಬೇರೆ ಯೂನಿಟ್ ಕೊಟ್ಟಿದ್ದಾರೆ ಆಯಿತಾ. ಇದು ಮೀಟರಲ್ಲಿ ಕೊಟ್ಟಿರೋದ್ರಿಂದ ಆನ್ಸರ್ ನಿಮಗೆ ಮೀಟರಲ್ಲಿ ಬರುತ್ತೆ. ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಕನ್ನಡದಲ್ಲಿ ಒಂದು ತೋಟ ಇದೆಯಂತೆ. ರೆಕ್ಟ್ಯಾಂಗ್ಯುಲರ್ ತೋಟ ಇದೆಯಂತೆ. ಅದ್ರ ಲೆಂತ್ ಉದ್ದ 10 ಮೀಟರು, ಬ್ರೆಡ್ತ್ 8 ಮೀಟರ್, ಅಗಲ 8 ಮೀಟರ್ ಆಯಿತಾ. ಈ ತೋಟಕ್ಕೆ 4 ಸುತ್ತು ಬೇಲಿ ಹಾಕ್ಬೇಕಂತೆ ಆಯಿತಾ. 4 ಟೈಮ್ಸು ಇದ್ರ ಸುತ್ತ ತಂತಿ ಬೇಲಿ ಹಾಕ್ಬೇಕಂತೆ ಆಯಿತಾ. ಹಾಗಂದರೆ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಸುತ್ತಳತೆ ಅಥವಾ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಫಸ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ, ಆಮೇಲೆ ಬಂದದ ಪೆರಿಮೀಟರ್ಗೆ 4 ಟೈಮ್ಸು ಮಲ್ಟಿಪ್ಲೈ ಮಾಡಿ. ನೋಡಿ ಲೆಂತ್ ಎಷ್ಟಿದೆ? 10 ಮೀಟರು. ಬ್ರೆಡ್ತ್ ಎಷ್ಟಿದೆ? 8 ಮೀಟರು. 2 × 10 + 8 18 ಆಗುತ್ತೆ. 18 × 2 36 ಮೀಟರ್ ಆಗುತ್ತೆ ಆಯಿತಾ. ಇದು ಪೆರಿಮೀಟರು 36 ಆಗುತ್ತೆ. ಕನ್ನಡದಲ್ಲಿ ಸುತ್ತಳತೆ 36 ಮೀಟರ್ ಆಗುತ್ತೆ ಆಯಿತಾ. ಹಾಗಂದರೆ ಒಂದು ರೌಂಡಿಗೆ ಮಾತ್ರ ಇದು. ಒಂದು ರೌಂಡು ತಂತಿ ಬೇಲಿಗೆ 36 ಮೀಟರ್ ಆಗುತ್ತೆ. 4 ರೌಂಡ್ಗೆ ಎಷ್ಟಾಗುತ್ತೆ ಆಯಿತಾ? 4 ಟೈಮ್ಸ್ 4 ಸುತ್ತು ಆಯಿತಾ. ಪೆರಿಮೀಟರ್ = 4 × 36 ಆಗುತ್ತೆ. ಇದೇನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 144 ಮೀಟರ್ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆಯಂತೆ ಆಯಿತಾ. ಒಂದು ಆಯತಾಕಾರ ಇದೆಯಂತೆ. ಅದ್ರ ಲೆಂತು ಕೊಟ್ಟಿಲ್ಲ, ಬ್ರೆಡ್ತ್ ಕೊಟ್ಟಿದ್ದಾನೆ, ಅಗಲ ಕೊಟ್ಟಿದ್ದಾನೆ 6 ಮೀಟರ್ ಇದೆ. ಮತ್ತು ಪೆರಿಮೀಟರ್ ಅಂದರೆ ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ ಮತ್ತು ಅಗಲ, ಬ್ರೆಡ್ತ್ ಮತ್ತು ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ನೋಡಿ, ಪೆರಿಮೀಟರ್ ಕೊಟ್ಟಿರೋದ್ರಿಂದ, ಪೆರಿಮೀಟರ್ ಮತ್ತು ಬ್ರೆಡ್ತ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಫಾರ್ಮುಲಾ ಏನಿದೆ? P = 2 × L + B ಫಾರ್ಮುಲಾ ಯೂಸ್ ಮಾಡಿ ಲೆಂತ್ ಬರುತ್ತೆ. ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರು 20 ಅಂತ ಹಾಕೊಳ್ಳಿ. 2 L ಕೊಟ್ಟಿಲ್ಲ. B ಎಷ್ಟಿದೆ? B 6 ಮೀಟರ್ ಅಂತ ಹಾಕೊಳ್ಳಿ ಆಯಿತಾ. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ. 2 1s 2 10s 10 = L + 6 ಆಗುತ್ತೆ ಆಯಿತಾ. +6 ಈ ಕಡೆ ಹೋದರೆ -6 ಆಗುತ್ತೆ. 10ರಲ್ಲಿ 6 ಕಳೆದ್ರೆ ಲೆಂತು 4 ಮೀಟರ್ ಆಗುತ್ತೆ ಆಯಿತಾ. ಲೆಂತ್ ಫೈಂಡ್ ಔಟ್ ಮಾಡಿ. ಲೆಂತು 4 ಮೀಟರ್ ಬರುತ್ತೆ. ಅದಾದಮೇಲೆ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾಗೆ ಏನು ಫಾರ್ಮುಲಾ? ಲೆಂತ್ × ಬ್ರೆಡ್. ಲೆಂತು 4 ಮೀಟರ್ ಇದೆ, ಬ್ರೆಡ್ತ್ ಅಗಲ 6 ಮೀಟರ್ ಇದೆ. 6 4 24 ಸ್ಕ್ವೇರ್ ಮೀಟರ್ ಬರುತ್ತೆ. ಕನ್ನಡದಲ್ಲಿ ಚದರ ಮೀಟರ್ ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಇದೆಯಂತೆ. ಒಂದು ಆಯತಾಕಾರದ ಒಂದು ಪಾರ್ಕ್ ಇದೆಯಂತೆ. ಆ ಪಾರ್ಕ್ ಸುತ್ತ ಒಂದು ಹುಡುಗಿ ಆಯಿತಾ. ಈ ಪಾರ್ಕ್ ಸುತ್ತ ಒಂದು ಹುಡುಗಿ 3 ರೌಂಡ್ ವಾಕಿಂಗ್ ಮಾಡ್ತಾರಂತೆ ಆಯಿತಾ. ಈ ಪಾರ್ಕ್ ಸುತ್ತ 3 ರೌಂಡು ಒಂದು ಹುಡುಗಿ ವಾಕ್ ಮಾಡ್ತಾರಂತೆ.
ಆ ಪಾರ್ಕ್ದು ಲೆಂತು 420 ಮೀಟರ್, ಬ್ರೆಡ್ತು 230 ಮೀಟರ್ ಕೊಟ್ಟಿದ್ದಾರಂತೆ. ಅಂದರೆ ಟೋಟಲಾಗಿ ಎಷ್ಟು ದೂರ ವಾಕ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ಏನು ಮಾಡಿ, ಒಂದು ಸುತ್ತು ಅಂದರೆ ಪೆರಿಮೀಟರ್ ಸುತ್ತಳತೆನ ಫೈಂಡ್ ಔಟ್ ಮಾಡಿ. ಅದಾದಮೇಲೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಆಯಿತಾ, ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ಗೆ P is equal to 2 into L plus B. 2 L ಎಷ್ಟಿದೆ 420 plus B 230 ಮೀಟರ್. ಆಯಿತಾ, 420 plus 230 ಎಷ್ಟಾಗುತ್ತೆ 650 ಆಗುತ್ತೆ. 2 into 650 ಆಗುತ್ತೆ, ಮಲ್ಟಿಪ್ಲೈ ಬೈ 2 ಅಂದರೆ 1300 ಮೀಟರ್ ಆಗುತ್ತೆ. ಆಯಿತಾ, 1003 ಮೀಟರ್ ಅಂದರೆ ಆ ಪಾರ್ಕ್ ಸುತ್ತ ಒಂದು ರೌಂಡ್ ಬಂದರೆ 1300 ಮೀಟರ್ ಆಗುತ್ತೆ. ಅದೇ 3 ರೌಂಡ್ ಬಂದರೆ P is equal to 1300 ಮಲ್ಟಿಪ್ಲೈ 3 ಮಾಡಿ 3900 ಮೀಟ್ರ್ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಒಂದು ಚೌಕಾಕೃತಿಯ ಟೆನ್ನಿಸ್ ರೂಮ್ ಇದೆಯಂತೆ. ಆಯಿತಾ, ಸ್ಕ್ವೇರ್ ಶೇಪ್ ಟೆನ್ನಿಸ್ ರೂಮ್ ಇದೆಯಂತೆ. ಅದ್ರದ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಒಂದೇ ಒಂದು ಸೈಡ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಅದು 9 ಮೀಟರ್ ಅಂತೆ. ಆಯಿತಾ, ಇದು ಸ್ಕ್ವೇರ್ ಆಗಿರೋದ್ರಿಂದ ಎಲ್ಲ ಡೈಮೆನ್ಷನ್ ಈಕ್ವಲ್ ಆಗಿರುತ್ತೆ. ಇದು 9 ಮೀಟರ್ ಆಗಿರುತ್ತೆ. ಈ ಸ್ಕ್ವೇರ್ ರೂಮ್ಗೆ 3 ಮೀಟರ್ ಬೈ 1 ಮೀಟರ್ ರೆಕ್ಟ್ಯಾಂಗ್ಯುಲರ್ ಶೇಪು ಟೈಲ್ಸ್ ಹಾಕ್ಬೇಕಂತೆ. ಆಯಿತಾ, ಇದನ್ನು ಪೂರ್ತಿ ಟೈಲ್ಸಿಂದ ಕವರ್ ಮಾಡಬೇಕು ಅಂದರೆ ಎಷ್ಟು ನಂಬರ್ ಟೈಲ್ಸ್ ಬೇಕು ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸಿಂಪಲ್ ಆಗಿದೆ ನೋಡಿ. ನಂಬರ್ ಆಫ್ ಟೈಲ್ಸ್ ಈ ರೀತಿ ಯಾವುದೇ ಕ್ವಶನ್ ಬಂದರೂ ಏನು ಮಾಡಿ ಅಂದರೆ ಬರ್ಕೊಳ್ಳಿ. ಏರಿಯಾ ಆಫ್ ದ ರೂಮ್, ಮೇಲ್ಗಡೆ ರೂಮ್ ಬರ್ಕೊಳ್ಳಿ. ನೆಕ್ಸ್ಟು ಏರಿಯಾ ಆಫ್ ದ ಟೈಲ್ಸ್, ಇದನ್ನು ಜಸ್ಟ್ ಡಿವೈಡ್ ಮಾಡಿ. ಆಯಿತಾ, ಮೇಲ್ಗಡೆ ದೊಡ್ಡದೇನಿದೆ ಅದನ್ನು ಬರ್ಕೊಳ್ಳಿ, ಕೆಳಗಡೆ ಚಿಕ್ಕ ಇರುತ್ತಲ್ಲ ಚಿಕ್ಕದು ಅದ್ರ ಏರಿಯಾ ಬರ್ಕೊಳ್ಳಿ. ಆಯಿತಾ, ಮೇಲ್ಗಡೆ ರೂಮು ದೊಡ್ಡದು ರೂಮ್ದು ಏರಿಯಾ ಬರ್ಕೊಳ್ಳಿ, ಕೆಳಗಡೆ ಟೈಲ್ ಚಿಕ್ಕ ಇದೆ ಚಿಕ್ಕದು ಏರಿಯಾ ಬರ್ಕೊಳ್ಳಿ. ಆಗ ನಂಬರ್ ಆಫ್ ಟೈಲ್ಸ್ ಸಿಗುತ್ತೆ ನಿಮಗೆ. ರೂಮ್ದು ಏರಿಯಾ ಎಷ್ಟಿದೆ 9 ಮೀಟರ್ ಬೈ 9 ಮೀಟರ್, 9 ಮೀಟರ್ ಬೈ 9 ಮೀಟರ್. ಆಯಿತಾ, ಟೈಲ್ಸ್ದು ಏರಿಯಾ ಎಷ್ಟಿದೆ, ಟೈಲು 3 ಮೀಟರ್ ಬೈ 1 ಮೀಟರ್, 3 ಮೀಟರ್ ಬೈ 1 ಮೀಟರ್. ಸಿಂಪ್ಲಿಫೈ ಮಾಡಿ, 9 9s 81 ಆಗುತ್ತೆ, 81 ಬೈ 3 ಆಗುತ್ತೆ. ಆಯಿತಾ, ಸಿಂಪ್ಲಿಫೈ ಮಾಡಿದ್ರೆ 27 ಬರುತ್ತೆ. ಆನ್ಸರ್ ಎ ಆಗುತ್ತೆ. ಹಂಗಂದರೆ ಈ ರೂಮ್ಗೆ ಪೂರ್ತಿ ಟೈಲ್ಸ್ ಹಾಕಬೇಕು ಅಂದರೆ ಈ ಡೈಮೆನ್ಷನ್ದು ಟೈಲ್ಸು 27 ನಂಬರ್ ಬೇಕಾಗುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನ ಲೈನ್ ಬೈ ಲೈನು ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ದ ಲೆಂತ್ ಆಫ್ ಎ ರೂಮ್ ಈಸ್ 2 times ಇಟ್ಸ್ ಬ್ರೆಡ್ತ್. ಕನ್ನಡದಲ್ಲಿ ಒಂದು ಕೋಣೆಯ ಉದ್ದವು ಅಗಲದ 2ರಷ್ಟಿದೆ. ಆಯಿತಾ, ಏನು ಕೊಟ್ಟಿದ್ದೇನೆ ಅಂದರೆ ಫಸ್ಟ್ ಸೆಂಟೆನ್ಸಲ್ಲಿ ಲೆಂತ್ ಆಫ್ ದ ರೂಮ್ 2 times ಇಟ್ಸ್ ಬ್ರೆಡ್ತ್ ಅಂತ ಕೊಟ್ಟಿದ್ದೇನೆ. ಆಯಿತಾ, ಲೆಂತ್ ಆಫ್ ದ ರೂಮ್ ಈಸ್ ಈಕ್ವಲ್ ಟು 2 times ಇಟ್ಸ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ. ಆಯಿತಾ, ಕನ್ನಡದಲ್ಲಿ ಒಂದು ಕೋಣೆಯ ಉದ್ದ ಅಗಲದ 2ರಷ್ಟಿದೆ. ಆಯಿತಾ, ಒಂದು ಕೋಣೆಯ ಉದ್ದ ಅಗಲದ 2ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಆಯಿತಾ, ನೆಕ್ಸ್ಟ್ ಸಿಂಪಲ್ ಇನ್ನೊಂದ್ಸಲ ಬರ್ಕೋತೀನಿ. L is equal to 2B ಅಂತ ಬರ್ಕೋತೀನಿ. ಆಯಿತಾ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಇಫ್ ದ ಲೆಂತ್ ಆಫ್ ದ ರೂಮ್ ಈಸ್ 30 ಮೀಟರ್, ಲೆಂತ್ 30 ಮೀಟರ್ ಅಂತ ಕೊಟ್ಟಿದ್ದಾನೆ. ಆ ಕೋಣೆಯ ಉದ್ದ 30 ಮೀಟರ್ ಆದರೆ ಫೈಂಡ್ ದ ಏರಿಯಾ ಆಫ್ ದ ಕಾರ್ಪೆಟ್ ಯೂಸ್ ಟು ಕವರ್ ದ ಏರಿಯಾ. ಆಯಿತಾ, ಅಂದರೆ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ಅಂತ ಅಂದ್ಕೊಳ್ಳಿ. ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ, ಇದನ್ನು ಕವರ್ ಮಾಡೋಕ್ಕೆ ಎಷ್ಟು ಕಾರ್ಪೆಟ್ ಏರಿಯಾ ಬೇಕು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹಂಗಂದರೆ ಏರಿಯಾ ಫೈಂಡ್ ಔಟ್ ಮಾಡಬೇಕು ನಾವು, ಆಯಿತಾ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. 2 1s 2 15s B is equal to 15 ಮೀಟರ್ ಬರುತ್ತೆ. ಆಯಿತಾ, ಲೆಂತ್ ಗೊತ್ತಿದೆ, ಲೆಂತ್ 30 ಮೀಟರ್ ಇಲ್ಲೇ ಕೊಟ್ಟಿದ್ದಾರೆ, ಕ್ವಶನಲ್ಲೇ ಕೊಟ್ಟಿದ್ದಾರೆ. ಬಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ, ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 30 ಮೀಟರು, ಬ್ರೆಡ್ತ್ 15 ಮೀಟರ್. ಆಯಿತಾ, 45 ಆಗುತ್ತೆ, 450 ಸ್ಕ್ವೇರ್ ಮೀಟರ್ ಆಗುತ್ತೆ. ಕನ್ನಡದಲ್ಲಿ ಚದರ ಮೀಟರ್ ಆಗುತ್ತೆ. ಆನ್ಸರ್
ಎ ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಒಂದು ಕ್ಯೂಬಾಯ್ಡ್ ಕೊಟ್ಟಿದ್ದಾರೆ. ಕ್ಯೂಬಾಯ್ಡ್ ಅಂದರೆ ಕನ್ನಡದಲ್ಲಿ ಆಯತ ಘನ, ಆಯಿತಾ. ಇದ್ರ ಡೈಮೆನ್ಷನ್ ಕೊಟ್ಟಿದ್ದಾರೆ. ಲೆಂತ್ 10 ಸೆಂಟಿಮೀಟರು, ಬ್ರೆಡ್ತ್ 8 ಸೆಂಟಿಮೀಟರು, ಹೈಟು 5 ಸೆಂಟಿಮೀಟರ್ ಕೊಟ್ಬಿಟ್ಟು ಇದ್ರದ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಆಯತ ಘನ ರೆಕ್ಟ್ಯಾಂಗಲ್ದು ವಾಲ್ಯೂಮ್ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅಂತ ಹೇಳ್ತಾರೆ. ಲೆಂತ್ ಎಷ್ಟಿದೆ 10 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟಿದೆ 8 ಸೆಂಟಿಮೀಟರ್, ಎಚ್ ಎಷ್ಟಿದೆ 5 ಇದೆ, ಆಯಿತಾ. 8 5 40, ಇದೇನಾಗುತ್ತೆ 400 ಸ್ಕ್ವೇರ್ ಬರಲ್ಲ ಇದು, ಆಯಿತಾ. ಕ್ಯೂಬ್ ಅಲ್ಲ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಇದೇನು ಬರುತ್ತೆ ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ, ಆಯಿತಾ. ಇದೆಲ್ಲ ಸೆಂಟಿಮೀಟರ್ಲಿದೆ. 10 ಸೆಂಟಿಮೀಟರು, 8 ಸೆಂಟಿಮೀಟರು, 5 ಸೆಂಟಿಮೀಟರ್, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. ಅಥವಾ ಸಿಂಪಲ್ ಆಗಿ ನೀವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೋದು. ಈ ರೀತಿನಾರ ಬರಿಬೋದು, ಈ ರೀತಿನಾರ ಬರಿಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ ಕನ್ನಡದಲ್ಲಿ ಚೌಕಘನ ಕೊಟ್ಬಿಟ್ಟು ಅದ್ರದ್ದು ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಲೆಂತ್ ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತ ಒಂದು ಡೈಮೆನ್ಷನ್ ಕೊಟ್ಬಿಟ್ಟು ಅದ್ರದ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕಂತ, ಆಯಿತಾ. ಕ್ಯೂಬ್ ಅಥವಾ ಚೌಕಘನ ಆಗಿರೋದ್ರಿಂದ ಎಲ್ಲ ಡೈಮೆನ್ಷನ್ನು ಈಕ್ವಲ್ ಇರುತ್ತೆ. ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಎಲ್ಲ ಸೇಮ್ ಇರುತ್ತೆ, ಆಯಿತಾ. ಕ್ಯೂಬ್ಗೆ ಏನು ವಾಲ್ಯೂಮ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಎ ಇಂಟು ಎ ಆಗುತ್ತೆ. ಬರ್ಕೊಳ್ಳಿ, ಎ ಇಂಟು ಎ ಅಂದರೆ ಎಲ್ಲ ಡೈಮೆನ್ಷನ್ ಸೇಮ್ ಇದೆ ಅಂತ. 13 ಇಂಟು 13, ಆಯಿತಾ. 13 ಕ್ಯೂಬ್ ಅಂದರೆ 2197, ಆಯಿತಾ. ಇದು ಸೆಂಟಿಮೀಟ್ರಲ್ಲಿ ಐತೆ. ಸೆಂಟಿಮೀಟರ್ದಿಂದ ನೀವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೋದು, ಅಥವಾ ಸಿಂಪಲ್ಲಾಗಿ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಬರಿಬೋದು. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಒಂದು ಸ್ಕ್ವೇರ್ ಪಾರ್ಕ್ ಇದೆಯಂತೆ. ಕನ್ನಡದಲ್ಲಿ ಚೌಕಾಕೃತಿಯ ಒಂದು ಪಾರ್ಕ್ ಇದೆಯಂತೆ. ಅದರದ್ದು ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ, ಆಯಿತಾ. ಅದರದ್ದು ಸುತ್ತಳತೆ ಕೊಟ್ಟಿದ್ದಾರೆ. ಒಂದು ಸುತ್ತಳತೆ ಕೊಟ್ಟಿದ್ದಾರೆ 72 ಮೀಟರ್. ಸುತ್ತಳತೆ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಸ್ಕ್ವೇರ್ ಅಂದರೆ ಎಲ್ಲ ಡೈಮೆನ್ಷನ್ನು ಸೇಮ್ ಇರುತ್ತೆ. ಪೆರಿಮೀಟರ್ ಡೈಮೆನ್ಷನ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಫಾರ್ಮುಲಾ ಏನಿದೆ? ಪಿ ಈಸ್ ಈಕ್ವಲ್ ಟು 4a. ಪೆರಿಮೀಟರ್ ಕೊಟ್ಟಿದ್ದಾನೆ 72, 4a ಆಗುತ್ತೆ. 72 ಡಿವೈಡೆಡ್ ಬೈ 4 ಮಾಡಿ ಎ ಬರುತ್ತೆ. 4 1s 418 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಈಸ್ ಈಕ್ವಲ್ ಟು 18 ಮೀಟರ್ ಬರುತ್ತೆ, ಆಯಿತಾ. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾಗೆ ಏನು ಫಾರ್ಮುಲಾ? ಎ ಇಂಟು ಎ. 18 ಇಂಟು 18 ಏನು ಬರುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 324 ಸ್ಕ್ವೇರ್ ಮೀಟರ್ ಬರುತ್ತೆ. ಸ್ಕ್ವೇರ್ ಪಾರ್ಕ್ದ ಏರಿಯಾ 324 ಸ್ಕ್ವೇರ್ ಮೀಟರ್ ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಯಲ್ಲಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ ಅಂದರೆ ಕನ್ನಡದಲ್ಲಿ ಚೌಕಘನ, ಆಯಿತಾ. ಒಂದು ಕ್ಯೂಬ್ ಅಥವಾ ಚೌಕಘನ ಕೊಟ್ಬಿಟ್ಟು ಅದರದ್ದು ಒಂದು ಎಡ್ಜ್, ಆಯಿತಾ, ಯಾವುದೋ ಒಂದು ಎಡ್ಜ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಅದು 5 ಸೆಂಟಿಮೀಟರ್ ಅಂತೆ, ಆಯಿತಾ. ಕ್ಯೂಬ್ ಅಂದರೆ ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್ನು ಸೇಮ್ ಇರುತ್ತೆ. ಇದು ಕೊಟ್ಬಿಟ್ಟು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇಂಗ್ಲೀಷಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕನ್ನಡದಲ್ಲಿ ಒಟ್ಟು ಹೊರ ಮೇಲ್ಮೈ ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಫಸ್ಟ್ ಚೌಕದಲ್ಲಿ ಎಷ್ಟು ಫೇಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಫೇಸ್ ಇದೆ ಇದಕ್ಕೆ ನೋಡಿ. ಟೋಟಲ್ ಆಗಿ ಇದಕ್ಕೆ 6 ಫೇಸ್ ಇದೆ, 6 ಫೇಸ್ ಇದೆ, ಆಯಿತಾ. ನಂಬರ್ ಆಫ್ ಫೇಸಸ್. ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳಿ. 1 2 3 4 5 6. ಟೋಟಲ್ ಆಗಿ 6 ಫೇಸ್ ಇದೆ, 6 ಮುಖ ಇದೆ ಇದಕ್ಕೆ, ಆಯಿತಾ. ಕ್ಯೂಬ್ ಅಥವಾ ಚೌಕಘನಕ್ಕೆ 6 ಮುಖ ಇದೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಮುಖ, 2 ಮುಖ, 3 4 5 6. ಟೋಟಲ್ ಆಗಿ 6 ಫೇಸ್ ಇದೆ, ಆಯಿತಾ. ಟೋಟಲ್ ಆಗಿ 6 ಫೇಸ್ ಇದೆ, ಆಯಿತಾ. ಫಸ್ಟು 1 ಫೇಸ್ದು ಏರಿಯಾ ಫೈಂಡ್ ಔಟ್ ಮಾಡಿ. 1 ಫೇಸ್ದು ಏರಿಯಾ ಅಂದರೆ 1 ಸೈಡ್ದು 1 ಫೇಸ್ದು ಏರಿಯಾ ಫೈಂಡ್ ಔಟ್ ಮಾಡಿ. 1 ಫೇಸ್ದು ಏರಿಯಾ ಎಷ್ಟಾಗುತ್ತೆ? ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಕ್ಯಾಪಿಟಲ್ ಲೆಟ್ರಲ್ಲಿ ಬರೀತೀನಿ. ಏರಿಯಾ ಈಸ್ ಈಕ್ವಲ್ ಟು ಎ ಇಂಟು ಎ ಆಗುತ್ತೆ.
ಎ ಅಂದರೆ ಎಷ್ಟು 5 ಸೆಂಟಿಮೀಟರ್ 5 ಇಂಟು 5 25 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಏರಿಯಾ ಆಫ್ ಒನ್ ಫೇಸ್ದು ಏರಿಯಾ 25 ಸ್ಕ್ವೇರ್ ಸೆಂಟಿಮೀಟರ್ ನೋಡಿ, ಒನ್ ಫೇಸ್ದು ಏರಿಯಾ 25 ಸ್ಕ್ವೇರ್ ಸೆಂಟಿಮೀಟರ್. ಈಗ ಟೋಟಲ್ ಏನು ಕೇಳಿದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ 6 ಸರ್ಫೇಸ್ ಏರಿಯಾ 6 ಮುಖ 1 2 3 4 5 6 ಫೇಸ್ದು ಸರ್ಫೇಸ್ ಏರಿಯಾದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡಿ ಈಗ ಟೋಟಲ್ ಸರ್ಫೇಸ್ ಏರಿಯಾ 6 ಇಂಟು 25 ಆಗುತ್ತೆ. 6 ಇಂಟು 25 ಅಂದರೆ ಎಷ್ಟಾಗುತ್ತೆ 150 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. 150 ಸ್ಕ್ವೇರ್ ಸೆಂಟಿಮೀಟರ್ ಅಂದರೆ ಆನ್ಸರ್ ಎ ಆಗಿರುತ್ತೆ.